ಸೊ ಟೇಸ್ಟ್ ಈಗ ಜನರಲಿ ಚಪಾತಿ ಜೊತೆ ಮಾಡ್ತಿದ್ವಿ, ಬಟ್ ಇವತ್ತು ಅಮ್ಮ ಒಂದು ಸ್ವಲ್ಪ ರಾಗಿ ರೊಟ್ಟಿ ಮಾಡಿದ್ದಾರೆ. ಹಾಯ್ ಎವ್ರಿವನ್, ಇವತ್ತು ಪಾಲಕ್ ಪನ್ನೀರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಪಾಲಕ್ ಪನ್ನೀರ್ಗೆ. ಸೊ ಇಲ್ಲಿ ಏನು ರೆಡಿ ಮಾಡಿದ್ದೀನಿ ಅಂತಂದರೆ, ಇದು 2 ಕಟ್ ಪಾಲಕ್ಕು, ಸುಮಾರು ಮೀಡಿಯಮ್ ಸೈಜ್ 2 ಕಟ್ ಪಾಲಕ್ ತೊಗೊಂಡಿದ್ದೀನಿ. ಒಂದು ದಪ್ಪು ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಹಸಿರು ಮೆಣಸಿನ್ಕಾಯಿ, ಖಾರ ಎಷ್ಟು ಬೇಕೋ ಅಷ್ಟು, ಯಾಕೆಂದರೆ ಇದಕ್ಕೆ ಇನ್ನೇನು ಖಾರ ಹಾಕಲ್ಲ ನಾವು, ಏನೋ ಖಾರದ ಪುಡಿ ಎಲ್ಲ ಏನು ಹಾಕೋದಿಲ್ಲ. ಸೊ ಇಷ್ಟು ಮೆಣಸಿನ್ಕಾಯಿ, ಒಂಚೂರು ಜೀರಿಗೆ ಪುಡಿ, ಆಮೇಲೆ ಚಕ್ಕೆ ಪುಡಿ ಇದು ಲವಂಗ ಪುಡಿ ಮಾಡ್ಕೊಂಡಿದ್ದೀನಿ, 2 ಲವಂಗ. ಏಕೆಂದರೆ ಜಾಸ್ತಿ ಹಾಕಲ್ಲ, ಅದು ಮಿಕ್ಸಿಗೆ ಸಿಗೋದಿಲ್ಲ ನಿಮಗೆ ಪುಡಿ ಮಾಡದೆ ಹೋದರೆ. ಆಮೇಲೆ ಚಕ್ಕೆ ಪುಡಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಹಾಲು ಅಂದರೆ ನಾನು ಹಾಲಲ್ಲೇ ಬೇಯಿಸೋದು ಸೊಪ್ಪನ್ನ. ಅದು ಎಷ್ಟು ಹಾಲು ಬೇಕು ಅಂತ ನಾನು ಹಾಕ್ತಾ ಗೊತ್ತಾಗುತ್ತೆ, ಅದು ಕವರ್ ಆಗಬೇಕು ಬೇಯಿಗೆ. ಆಯಿತಾ, ಹಾಲು ಹಾಕೋತೀನಿ. ಹಾಗೆ ಇವೆಲ್ಲ ಎಷ್ಟು ಏನು ಮೆಜರ್ಮೆಂಟ್ ಹಾಕ್ಲಿಲ್ವಾ? ಒಂದಿಲ್ಲ, ಮೆಜರ್ಮೆಂಟ್ ಏನಿಲ್ಲ, ನಾನು ಹೇಳ್ತೀನಿ ಆಮೇಲೆ ಎಷ್ಟು. ಇದು ಮುಳುಗಬೇಕು, ಸೊಪ್ಪು ಬೇಯಬೇಕು. ಅದರೊಳಗಡೆಗೆ ಈ ಮಸಾಲೆ ಏನೇನಿದೆ, ಚಕ್ಕೆ, ಲವಂಗದ ಪುಡಿ, ಜೀರಿಗೆ ಎಲ್ಲ ಹೌದು ಹಾಕ್ಬಿಟ್ಟು, ಈರುಳ್ಳಿನೂ ಹಾಕ್ಬಿಡ್ತೀನಿ. ಹಾಕ್ಬಿಟ್ಟು ಅದ್ರ ಜೊತೆಗೆ ಸೊಪ್ಪನ್ನು ಹಾಕ್ತೀನಿ ಮೇಲೆ. ಓಕೆ, ಎಷ್ಟು ತಗೊಂಡಿದ್ಯಾ ಸೊಪ್ಪು? 2 ಕಟ್ ಸೊಪ್ಪು, ಮೀಡಿಯಮ್ ಸೈಜ್ 2 ಕಟ್ ಸೊಪ್ಪಿತ್ತು. 2 ಕಟ್ ಇತ್ತು, 2 ಕಟ್ಟು ತೊಗೊಂಡಿದ್ದೀನಿ. ಓಕೆ, ಇದನ್ನ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಕ್ಕೆ ಬಿಡಿ. ಎಷ್ಟು ನಿಮಿಷ ಅಂತಿಲ್ಲ, ಅದು ಚೆನ್ನಾಗಿ ಬೇಯಬೇಕಷ್ಟೇ. ಆಯ್ತಾ, ಸೊಪ್ಪು ಹೆಂಗಿರುತ್ತೆ ಬೆಂದ್ರೆ ಅಂತ ತೋರಿಸ್ಕೊಡ್ತೀನಿ. ಹಾಲು ಇಲ್ಲೇ ಇಟ್ಕೊಂಡಿದ್ದೀನಿ, ಯಾಕೆಂತಂದ್ರೆ ಅದು ಬೇಯಕ್ಕೆ ಸಾಕಾಗಲ್ಲ ಹಾಲು ಅಂದಾಗ ನಾನು ತಿರ್ಗಿ ಹಾಲು ಹಾಕೋತೀನಿ ಅದಕ್ಕೆ. ಆಯ್ತಾ, ಮೆಜರ್ಮೆಂಟ್ ಏನಿಲ್ಲ, ಬೇಕಾದ್ರೆ ಸ್ವಲ್ಪ ನೀರ್ನು ಹಾಕೊಳ್ಳಿ, ಬರೀ ಹಾಲು ಅಂತಾನೆ ಏನಿಲ್ಲ, ನೀರ್ನು ಬೇಕಾದ್ರೆ ಹಾಕೊಳ್ಳಿ. ಸೊ ಅದು ಬಾಯ್ಲ್ ಮಾಡಕ್ ಬಿಟ್ಟಿದ್ದೀನಿ. ಆಮೇಲೆ ಈಗ ಮರಳ್ತಾ ಇದೆ, ಒಂದು 3 ನಿಮಿಷ ಆಯ್ತು ಅಷ್ಟೇ. ಹೌದು, ಸಾಲುತ್ತಾ ಹಾಲು ಸಾಕಾಗುತ್ತೆ. ಒಂಚೂರು ನೀರು ಹಾಕ್ತೀನಿ, ಒಂದು ಅರ್ಧ ಲೋಟದಷ್ಟು ನೀರು ಹಾಕೋತೀನಿ. ಜಾಸ್ತಿ ಹಾಕ್ಬೇಡಿ, ಯಾಕೆಂದರೆ ಇದನ್ನ ಗ್ರೈಂಡ್ ಮಾಡ್ತೀವಲ್ಲ, ಗಟ್ಟಿಯಾಗಿರ್ಬೇಕು. ಆಯಿತಾ, ಇದು ಹಾಲು ಹಾಕ್ಬಿಡ್ತೀನಿ, ಸ್ವಲ್ಪ ಗಟ್ಟಿಯಾಗಿ ಬರಬೇಕು. ತೀರಾ ಸಾರ್ನಂಗೆ ಮಾಡ್ಕೋಬಾರ್ದು ಇದನ್ನ, ಗ್ರೇವಿನ. ಆಯಿತಾ, ಇವಾಗ ಚೆನ್ನಾಗಿ ಬೇಯಲಿ. ಅದು ಇನ್ನು ಮುಚ್ಚಿ ಬೇಯಿಸ್ತೀಯಾ? ಮುಚ್ಚಲ್ಲ, ಹಂಗೆ ಬೇಯಿಸ್ತೀನಿ. ಮತ್ತೆ ಅಮ್ಮ ಇದನ್ನ ಎಲ್ಲಿ ಕಲಿತೆ ಇದು ಮಾಡೋದನ್ನ? ಇದು ಅಷ್ಟೇ, ನಮ್ಮ ಮನೇಲಿ ಗೀತಾ ಅಂತ ಒಂದು ಹುಡುಗಿ ಇತ್ತು. ಅದು ನಾನು ಚೆನ್ನಾಗಿದ್ನಲ್ಲ 3 years, ಆವಾಗ ನಾನು ಬಂದಾಗ ಯಾವಾಗಲೂ ಒಂದ್ಸಲ ಮಾಡಿದ್ಲು. ಅವಳು ಎಲ್ಲಿ ನೋಡ್ಕೊಂಡು ಮಾಡಿದ್ಲು ಗೊತ್ತಿಲ್ಲ. ಸೊ ಅದನ್ನ ನೋಡ್ಕೊಂಡು ಆಮೇಲೆ ಅದೊಂಚೂರು ಚೇಂಜಸ್ ಮಾಡ್ಕೊಂಡು ನಾನು ಮಾಡಿದೆ. ಚೇಂಜಸ್ ಮಾಡ್ಕೊಂಡ ಒಂದು ಸ್ವಲ್ಪ. ಓಕೆ, ಸೊ ನಾನು ಇವತ್ತು ಹನಿ ಪನ್ನೀರ್ ಉಪಯೋಗಿಸ್ತಾ ಇದ್ದೀನಿ. ಓಕೆ, ಇದು 200 ಗ್ರಾಮ್ಸ್ದು. 2 ಇದೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಳ್ಳಿ. ನಾನು ನಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿ ಇಷ್ಟಪಡ್ತಿರೋದ್ರಿಂದ 2 ಪ್ಯಾಕೆಟ್ ಹಾಕೋತಾ ಇದ್ದೀನಿ, ಒಂದೊಂದು ಪ್ಯಾಕೆಟ್ ಅಂತ ಹಾಕೋತಾ ಇದ್ದೀನಿ. ಸೊ ಹನಿ ಪನ್ನೀರ್ ಇದು ಹೋಮ್ ಮೇಡ್, ಇದು ಫ್ರೆಶ್ ಆ್ಯಂಡ್ ಹೋಮ್ ಮೇಡ್. ಸೊ ಇದನ್ನು ಉಪಯೋಗಿಸ್ತಾ ಇದ್ದೀನಿ, ನೋಡೋಣ ಹೆಂಗಿರುತ್ತೆ ಅಂತ. ಇದು ಮಂಡ್ಯದವ್ರದಲ್ಲ? ಇದು ಅಂದರೆ JP ನಗರ್ ಅಂತ ಇದೆ, ಮಂಡ್ಯದಲ್ಲಿ ಮಾಡ್ತಾರೆ ಅಂತ ಕೇಳಿದ್ದೀನಿ ಇದನ್ನ. ಓಕೆ, ಆಯ್ತಾ? ಇದಿನ್ನೂ ಆಗಿಲ್ಲ, ಚೆನ್ನಾಗಿ ಬೇಯಬೇಕಿದು. ಸೊಪ್ಪು ಚೆನ್ನಾಗಿ ಬೆಂದರೆ ಚಂದ. ಆಯಿತಾ, ತುಂಬ ಅರ್ಧಂಬರ್ಧ ಬೇಯಿಸಕ್ಕೆ ಹೋಗ್ಬೇಡಿ. ಓಕೆ, ಇದು ಚೆನ್ನಾಗಿ ಬಾಯ್ಲ್ ಆಗಿದೆ. ನೀರು ಬರೀ ಹಾಲೇ ಹಾಕಬೇಕು ಅಂತೇನಿಲ್ಲ, ನಾನು ಸ್ವಲ್ಪ ನೀರನ್ನು ಹಾಕಿದ್ದೀನಿ ಆಮೇಲೆ. ಆಯಿತಾ, ನೀರು ಹಾಕ್ಕೊಂಡು ಕುದಿಸ್ಕೊಳ್ಳಿ. ಇದು ಜಾಸ್ತಿ ಇಟ್ಕೋಬೇಡಿ ಇದನ್ನು, ಏನೋ ನೀರು ಅಥವಾ ಹಾಲು ಜಾಸ್ತಿ ಹಾಕೋಬೇಡಿ, ಯಾಕೆಂದರೆ ಇದರಲ್ಲೇ ನಾನು ಗ್ರೈಂಡ್ ಮಾಡ್ಕೋತೀನಿ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ತಣ್ಣಗೆ ಮಾಡಿ, ಉಪ್ಪು ಹಾಕಿಲ್ಲ ನಾನು ಇನ್ನೂ. ಇದನ್ನು ನೆಕ್ಸ್ಟು ಒಗ್ಗರಣೆ ಹಾಕ್ಬಿಟ್ಟು
ನಾನು ಎಂಥದ್ದು ಬೇಯಿಸ್ಕೊಂಡು ಆಮೇಲೆ ಪನ್ನೀರ್ ಹಾಕೋದು. ಕೂದಿಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಗಟ್ಟಿಯಾಗಿ, ಸ್ಮೆಲ್ಲು ಅಷ್ಟೇ ಚೆನ್ನಾಗಿದೆ. ಹೌದು. ಇದನ್ನು ಆಮೇಲೆ ಪಾಲಕ್ ಪೇಸ್ಟ್ ಒಳಗೆ ಅಂದರೆ ಗ್ರೇವಿ ಒಳಗೆ ಅದನ್ನು ಹಾಕೋತೀನಿ. ಆಯಿತಾ? ಸೊ ಇಷ್ಟು ಸಾಕು, ಚೆನ್ನಾಗಿ ಬೆಂದಿದೆ. ಆಫ್ ಮಾಡ್ತೀನಿ. ಆಮೇಲೆ ಇದು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಿ ಮಿಕ್ಸ್. ಇವಾಗೆಲ್ಲ ಚೆನ್ನಾಗಿ ತಣ್ಣಗಾಗಿದೆ. ಆಯಿತಾ? ಎಲ್ಲನೂ ಮಿಕ್ಸಿಗೆ ಹಾಕೊಳ್ಳೋದೀಗ. ಹೌದು. ಇದನ್ನ ಈಗ ಫುಲ್ಲು ಆಡ್ಸೋದಾ? ಹಿಂಗೆ ನುಣ್ಣಗ ಅಥವಾ? ಹೌದು, ನುಣ್ಣಗೆ ಹಾಕ್ಸ್ಕೋಬೇಕು. ಆಯ್ತಾ? ಮೊಸಪ್ ಥರ ಅಲ್ಲ? ಅಲ್ಲ ಮೊಸಪ್ಪಾದ್ರೆ ನಾನು ಸ್ವಲ್ಪ ತರಿ ಆಡಿಸ್ತೀನಿ. ಇದಕ್ಕೆ ನುಣ್ಣಗೆ ಆಡಿಸ್ಕೊತೀನಿ. ಓಕೆ, ಹೀಗಾಗಿದೆ. ನುಣ್ಣಗಾಗಿದೆ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಏನು ಒಗ್ಗರಣೆ ಎಲ್ಲ ಏನು ಹಾಕೋದಿಲ್ಲ. ಆಯ್ತಾ? ಡೈರೆಕ್ಟಾಗಿ ಸ್ಟವ್ ಮೇಲೆ ಇಟ್ಬಿಟ್ಟು ಅದನ್ನು ಅದೇ ತವಾಗೆ. ಹೌದು, ಅದೇ ತವಾಗೆ ಇಟ್ಕೋತೀನಿ. ಇದನ್ನು ಬಾಯ್ಲ್ ಮಾಡ್ಕೋತೀನಿ. ಓಕೆ. ಉಪ್ಪು ಹಾಕಿಲ್ಲ ಅಲ್ವಾ ಇನ್ನು? ಇಲ್ಲ, ಉಪ್ಪು ಹಾಕಿಲ್ಲ. ಸೊ ಅದೇ ತವಾಗ ಹಾಕೊಂಡಿದ್ದೀನಿ, ಅದೇ ಪಾತ್ರೆಗೆ ಹಾಕ್ಕೊಂಡು ನೀವು ಹಾಲು ಸ್ವಲ್ಪ ಕಮ್ಮಿಯಾಗಿ ಹಾಕೊಂಡ್ರೆ ತುಂಬಾ ಗ್ರೀನಿಶ್ ಆಗುತ್ತೆ. ಆಯ್ತಾ? ಈಗ ನಾವು ಒಂದು 3/4 ಲೋಟ ಹಾಲು ಹಾಕಿದ್ದೆ, ಅದ್ರ ಬದಲು ಅರ್ಧ ಕಾಲ್ ಭಾಗ ಲೋಟ ಹಾಲು, ಒಂದು 3/4 ಭಾಗ ನೀರು ಹಾಕೊಂಡಿದ್ರೆ ಅದು ತುಂಬಾ ಗ್ರೀನಿಶ್ ಆಗಿ ಬರುತ್ತೆ. ಆಯ್ತಾ? ಇದು ಚೆನ್ನಾಗಿ ಬಾಯ್ಲ್ ಆಗ್ಲಿ. ಬಾಯ್ಲ್ ಆದ್ಮೇಲೆ ಅದಕ್ಕೊಂಚೂರು ಉಪ್ಪು ಹಾಕ್ತೀನಿ. ಓಕೆ. ಇದು ಹಾಲು ಜಾಸ್ತಿ ಇಟ್ಟಿದ್ರೆ ಕ್ರೀಮಿನೆಸ್ ಜಾಸ್ತಿ ಇರುತ್ತೆ. ಹೌದು. ಆಯ್ತಲ್ವಾ? ಸೊ ಇದು ಚೆನ್ನಾಗಿ, ಅದೇ ಅಂದ್ರೆ ಅಷ್ಟು ಗ್ರೀನ್ ಬರಲ್ಲ, ಬಟ್ ಕ್ರೀಮಿನೆಸ್ ತುಂಬಾ ಬರುತ್ತೆ. ಕೆಲವರು ಕ್ರೀಮ್ನೇ ಹಾಕ್ತಾರಲ್ವಮ್ಮ? ಹೌದು, ಕೆಲವರು ಕ್ರೀಮ್ ಹಾಕ್ತಾರೆ ಕೊನೆಗೆ. ನಾವು ಕ್ರೀಮ್ ಎಲ್ಲ ಹಾಕಲ್ಲ, ಹಾಲು ಹಾಕೋತೀವಿ ಅಷ್ಟೇ. ಇದು ಬಾಯ್ಲ್ ಆದ್ಮೇಲೆ ಪನ್ನೀರ್ ಹಾಕ್ತೀಯ? ಉಪ್ಪು ಹಾಕಿ ಆಮೇಲೆ ಪನ್ನೀರ್ ಅಷ್ಟೇ. ವೆರಿ ಸಿಂಪಲ್. ಎಲ್ಲನೂ ಒಟ್ಟಿಗೆ ಬೇಯಿಸಕ್ಕೆ ಇಟ್ಬಿಡಿ, ಗ್ರೈಂಡ್ ಮಾಡ್ಕೊಳ್ಳಿ. ತಣ್ಣಗಾದ್ಮೇಲೆ ಬಾಯ್ಲ್ ಆದ್ಮೇಲೆ ಪನ್ನೀರ್. ಆಯ್ತಾ? ಅನ್ನಕ್ಕೂ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಬಾಯ್ಲ್ ಆಗ್ತಾ ಇದೆ. ಇವಾಗ ಇದಕ್ಕೆ ಉಪ್ಪು ಹಾಕ್ಕೋತೀವಿ. ಉಪ್ಪು ಅದೇ ರುಚಿಗೆ ತಕ್ಕಷ್ಟು. ಓಕೆ. ಅದೇನು ಜಾಸ್ತಿ ಬೇಯಬೇಕಾಗಿಲ್ಲ, ಸೊಪ್ಪನ್ನು ಆಗಲೇ ಬೇಯಿಸಿರೋದ್ರಿಂದ. ಓಕೆ. ಸೊ ಇದಕ್ಕೆ ಪನ್ನೀರ್ ಆ್ಯಕ್ಚುಲಿ ಪನ್ನೀರ್ ತುಂಬ ಫ್ರೈ ಮಾಡ್ಕೋತಾರೆ. ನನಗೇನು ಫ್ರೈ ಮಾಡಬೇಕು ಅಂತ ಅನ್ಸಲ್ಲ ಪನ್ನೀರ್ನ. ಆಮೇಲೆ ತುಂಬ ಜಾಸ್ತಿನೂ ಬೇಯಿಸಬೇಡಿ. ಹೌದು, ಎಲ್ಲ ಗಟ್ಟಿ ಆಗ್ಬಿಡುತ್ತಲ್ವ? ಹೌದು, ಅದರ ಮಾಯಿಶ್ಚರ್ ಎಲ್ಲ ಕಳ್ಕೊಂಡು ಗಟ್ಟಿ ಆಗುತ್ತೆ. ಇದು ಒಂದು ಬಾಯ್ಲ್ ಬಂದರೆ ಸಾಕು, ಆಫ್ ಮಾಡಿ. ಪನ್ನೀರ್ ಹಾಕೋದೊಂದು ನಮ್ಮ ಅಮ್ಮಗೆ ಹೇಳ್ಬೇಕು. ಮೊದಲು ಗಟ್ಟಿ ಮಾಡ್ತಿತ್ತು. ಹೌದು, ಅದು ಬಿಗಿ ಮಾಡ್ಬಿಡ್ತಿದೆ. ಆಮೇಲೆ ಫ್ರೈ ಮಾಡು ಆಗ್ತಿದೆ ಫಸ್ಟ್. ಇವಾಗ ನಾನು ಫ್ರೈ ಮಾಡಲ್ಲ. ನನಗೆ ಎಲ್ಲಿ ಗೊತ್ತಾಗಿದ್ದು ಈ ಥರ ಸಾಫ್ಟ್ ಆಗಿರ್ಬೇಕು ಪನ್ನೀರ್ ಅಂತ? ಮಂಗಳೂರಲ್ಲಿ ಒಂದು ಪಂಜಾಬಿ ಡಾಬಾ ಅಂತ ಒಂದು ತುಂಬ ಫೇಮಸ್ ವೆಜ್ ಹೋಟ್ಲ್ ಇದೆ. ಪಂಜಾಬಿ ಡಾಬಾ ಅಂತ ಕೇಳಿದೀನಿ ಮಂಗಳೂರಲ್ಲಿ. ತುಂಬ ಫೇಮಸ್ ಇದೆ. ಅದೇ ವೆಜ್ ಸಾಕಾಗಿದೆ ಮಾತ್ರ. ಅಲ್ಲಿ ತಿಂದಾಗ ಗೊತ್ತಾಯ್ತು ಪನ್ನೀರ್ ಎಷ್ಟು ಸ್ಮೂತ್ ಇರುತ್ತೆ ಅಂತ. ಜಾಸ್ತಿ ಬೇಯಿಸಬೇಡಿ. ಇದೊಂದು ಬಾಯ್ಲ್ ಅಲ್ವಾ? ಓಕೆ ಓಕೆ. ಸೊ ಇದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಆಯಿತಾ? ಇನ್ನೂ ಗಟ್ಟಿಗೆ ಬೇಕು ಅಂದರೆ ಅದು ಹಾಲು ಕಮ್ಮಿಗೆ ಹಾಕ್ಕೊಳ್ಳಿ. ನಾನು ಒಂಚೂರು ನೀರು ಹಾಕ್ತೆ ಆ್ಯಕ್ಚುಲಿ. ಸೊ ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಒಂಚೂರು ಗಟ್ಟಿಗೆ ಬರುತ್ತೆ. ಆಯಿತಾ? ಸೊ ನಿಮ್ಮ ಪಾಲಕ್ ಪನ್ನೀರ್ ರೆಡಿ ಇದೆ. ಸೊ ತುಂಬ ಗ್ರೀನಿಶ್ ಬೇಕು ಅಂದರೆ ಹಾಲು ಹಾಕ್ಲೇಬೇಡಿ, ಬರೀ ನೀರು ಹಾಕೊಂಡೆ ಬೇಯಿಸಿ. ನಾನಿಲ್ಲಿ ಹಾಲು ಹಾಕಿದ್ದೀನಿ. ಆಯಿತಾ? ಇಲ್ಲ ಕಾಲು ಭಾಗ ಹಾಲು, 3/4 ಭಾಗ ನೀರು ಹಾಕೊಂಡು ಬೇಯಿಸ್ಕೊಂಡು. ಟೇಸ್ಟ್ ನೋಡ್ದೆ? ಅದೇನು ಅಳತೆ ಏನಿಲ್ಲ ನೀರು ಎಷ್ಟು ಅಂತ. ಟೇಸ್ಟ್ ನೋಡ್ದೆ ಅಲ್ವಾ? ಆಗಲೇ ಇಲ್ಲ, ನೋಡಿಲ್ವಾ? ಆಫ್ ಮಾಡ್ತೀನಿ. ಸ್ವಲ್ಪ ಹೊತ್ತಿಗೆ ಸೆಟ್ಲ್ ಆಗಲಿ, ಆಮೇಲೆ ಟೇಸ್ಟ್ ಓಕೆ ಓಕೆ. ಸೊ ಟೇಸ್ಟ್ ಈಗ
ಜನರಲಿ ಚಪಾತಿ ಜೊತೆ ಮಾಡ್ತಿದ್ವಿ, ಬಟ್ ಇವತ್ತು ಅಮ್ಮ ಒಂದು ಸ್ವಲ್ಪ ರಾಗಿ ರೊಟ್ಟಿ ಮಾಡಿದ್ದಾರೆ. ನೋಡಿ ಇದು ಸಾಫ್ಟಾಗಿದೆ ಪನ್ನೀರು. ಓಕೆ, ಏನಂತಂದರೆ ಅದು ಬಿಡಿಸಿದಾಗ ಒಳ್ಳೆ ರಬ್ಬರ್ ಥರ ಇರಬಾರ್ದು ಅಲ್ವಾ ಪನ್ನೀರು, ಸಾಫ್ಟಾಗಿ ಬಿಡಬೇಕು. ಜಾಸ್ತಿ ಬೇಯಿಸಕ್ಕೆ ಹೋಗ್ಬಿಡಿ. ಆಮೇಲೆ ಪಾಲಕಲ್ಲಿ ಸ್ವಲ್ಪ ನೀರು ಇರುತ್ತಲ್ಲ ಆ ಗ್ರೇವಿಲಿ, ಅದನ್ನು ಇದು ಎಳ್ಕೊತದೆ. ಹೇಗಿದೆ ಟೇಸ್ಟ್? ಹೇಗಿದೆ? ಓಕೆ, ನಂಗೆ ಟೇಸ್ಟ್ ನೀವು ಟ್ರೈ ಮಾಡಿ. ಸಾಕು, ನೀವು ಟ್ರೈ ಮಾಡಿ. ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ನನ್ನ ಮಗನಿಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ನಾನು ಹೇಳ್ದಂಗೆ ಹಾಲು ಜಾಸ್ತಿ ಹಾಕ್ತಿ ಹೋದ್ರೆ ಅದು ನಿಮ್ಗೆ ಗ್ರೀನಿಶ್ ಆಗಿ ಬರುತ್ತೆ. ಬಟ್ ಹಾಲು ಹಾಕಿದ್ರೆ ಕ್ರೀಮಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ನೀವು ಬೇಕಾದ್ರೆ ಅರ್ಧಕ್ಕೆ ಅರ್ಧ ಹಾಕೊಳ್ಳಿ. ಓಕೆ, ಬಾಯ್. ಎಂಜಾಯ್ ಕುಕಿಂಗ್ ಆ್ಯಂಡ್ ಈಟಿಂಗ್.